ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಗೆ ಹಾಕಿ. ದೀರ್ಘವಾದ ಉಸಿರಾಟ ನಡೀತಾ ಇರಲಿ. ಈಗ ನಿಮ್ಮ ಗಮನ ಎಲ್ಲ ನಿಮ್ಮ ಸುತ್ತಮುತ್ತಲೂ ಹರಿಸೋಣ. ವಾಹನಗಳ ಓಡಾಟ, ಪಕ್ಷಿಯ ಕಲರವ, ತಂಪಾಗಿ ಬೀಸುವ ಗಾಳಿ ಎಲ್ಲವನ್ನು ಗಮನಿಸಿ. ಆದರೆ ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ. ಹಾಗೆ ನಿಮ್ಮ ಗಮನವನ್ನು ದೇಹದ ಒಳಗಡೆ ಆಗ್ತಿರುವಂತಹ ಬದಲಾವಣೆಗಳ ಕಡೆ ಹರಿಸೋಣ. ರಕ್ತ ಸಂಚಾರ, ನಾಡಿಯ ಮಿಡಿತ, ಉಸಿರಿನ ಏರಿಳಿತ, ಹೃದಯದ ಬಡಿತ ಎಲ್ಲವನ್ನು ಗಮನಿಸಿ. ಆದರೆ ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ. ಈಗ ನಮ್ಮ ಗಮನವನ್ನು ದೇಹದ ಹೊರಗಡೆ ಹಾಗೂ ದೇಹದ ಒಳಗಡೆ ಆಗ್ತಿರುವ ಬದಲಾವಣೆಗಳನ್ನು ಗಮನಿಸ್ತಾ ಇರೋಣ. ಆದರೆ ಯಾವುದಕ್ಕೂ ಪ್ರತಿಕ್ರಿಯೆ ಬೇಡ. ಇಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಯೋಗ ಅಂತ ಹೇಳ್ತೇವೆ. ಈ ಯೋಗದ ಹೆಚ್ಚಿನ ಸಾಧನೆಗೆ ಸಲಕರಣೆಯಂತಿರುವ ನಮ್ಮ ದೇಹ, ಮನಸ್ಸು, ಬುದ್ಧಿ, ಶಕ್ತಿ ಎಲ್ಲವನ್ನು ಒಗ್ಗೂಡಿಸ್ಕೊಳ್ತಾ ನಮಸ್ಕಾರ ಸ್ಥಿತಿಗೆ ಬರೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಬಿಡ್ತಾ 3 ಬಾರಿ ಓಂಕಾರ, ಶಾಂತಿ ಮಂತ್ರ ಹಾಗೂ ಗುರುಸ್ತುತಿಯನ್ನು ಹೇಳೋಣ. सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुर्विष्णुः गुरुदेवो महेश्वरः गुरुः साक्षात् परं ब्रह्म तस्मै श्री गुरवे नमः। ಮುಂದೆ ಬಾಗಿ ನಮಸ್ಕಾರ ಮಾಡಿ. ಹಾಗೆ ಮೇಲೆ ಬನ್ನಿ. 2 ಕೈ ಸ್ಪರ್ಶ ಮಾಡಿ ಉಂಟಾಗಿರುವಂತಹ ಶಾಖವನ್ನು ಕಣ್ಣಿನ ಮೇಲೆ ಇಡಿ. ನಿಧಾನವಾಗಿ ಕೈಯನ್ನು ಇಳಿಸ್ತಾ ನಿಧಾನವಾಗಿ ಕಣ್ಣನ್ನು ಕರದರ್ಶನವನ್ನು ಮಾಡ್ತಾ ಕಣ್ಣನ್ನು ತೆಗೆಯಿರಿ. ಇಂದಿನ ಯೋಗಾಭ್ಯಾಸ ಶುರು ಮಾಡೋಣಂತೆ. ನಮಸ್ತೆ.